ಹಲೋ ಫ್ರೆಂಡ್ಸ್, ನನಗೆ ಗೊತ್ತು ನಾನು ತುಂಬ ದಿನ ಆದಮೇಲೆ ಬರ್ತಾಯಿದ್ದೀನಿ ಅಂತ. ಆದರೆ ಲಾಸ್ಟ್ ಟೈಮ್ ಜಾಟ್ ಬಗ್ಗೆ ಮಾತಾಡಿದ್ಮೇಲೆ ಇದಕ್ಕಿಂತ ಕೆಟ್ಟ ಮೂವಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂದ್ಕೊಂಡಿದ್ದೆ. ಆದರೆ ನಾವು ಮಾತಾಡ್ತಿರೋದು ಬಾಲಿವುಡ್ ಬಗ್ಗೆ. ನಾವು ಇದಕ್ಕಿಂತ ಕೆಟ್ಟ ಮೂವಿ ನೋಡೋಕ್ಕೆ ಸಾಧ್ಯನೇ ಇಲ್ಲ ಅಂದ್ಕೊಂಡಾಗ ಅವರು ಅದನ್ನು ಮೀರಿಸಿ ಮಾಡೋದ್ರಲ್ಲಿ ಟ್ಯಾಲೆಂಟೆಡ್. ಗಜಬ್ ಬೇಜತಿ. ಒಂದು ಸಿನಿಮಾ, 2 ಕ್ಲೈಮ್ಯಾಕ್ಸ್, ಒಂದಷ್ಟು ಹಳೇ ಕಾನ್ಸೆಪ್ಟನ್ನ ಹಾಕಿ ಅದನ್ನ ಹೊಸ ಸ್ಕ್ರೀನ್ ಪ್ಲೇ ಕೊಟ್ಟು ಅದಕ್ಕೊಂದಷ್ಟು ಹಾಲಿವುಡ್ ಸೀನ್ಸ್ ಹಾಕಿ ಅದನ್ನು ಒಂದು ಚಿಂದಿ ಚಿತ್ರಣ ಮಾಡಿ ಅದನ್ನು ಒಂದು ಬಾಲಿವುಡ್ ಫ್ರ್ಯಾಂಚೈಸಿಯಲ್ಲಿ ಪ್ಯಾಕೇಜಿಂಗ್ ಮಾಡಿ ತಂದಿರೋದೇ ಹೌಸ್ಫುಲ್ 5. ಸೊ ಇವತ್ತು ತುಂಬ ದುಃಖದಿಂದ ತಲೆನೋವಲ್ಲಿ ನೋಡಿ ಮೂವಿನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಒಂದು ಟ್ಯಾಬ್ಲೆಟ್ ತೊಗೊಂಬರೋ, ತಲೆ ನೋವ್ತಾ ಇದೆ. ನಾನು ಟ್ಯಾಬ್ಲೆಟ್ ತೊಗೊಳೋ ಅಷ್ಟರಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತೋದು ಮರಿಬೇಡಿ. ರೋಲಿಂಗಾ? ಒಂದು ಸಿನಿಮಾ ಮಾಡಬೇಕಂದ್ರೆ ಏನು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ಫಸ್ಟು ಒಂದು ಕತೆ ಅಂತ ಫಿಕ್ಸ್ ಮಾಡ್ಕೊತಾರೆ, ಅದಕ್ಕೆ ಸ್ಕ್ರೀನ್ ಪ್ಲೇ ಬರೀತಾರೆ, ಆಮೇಲೆ ಅದಕ್ಕೆ ತಕ್ಕಂಥ ಒಂದು ಆರ್ಟಿಸ್ಟ್ನ ತಂದು ಕೊನೆಗೆ ಶೂಟಿಂಗ್ ಶುರು ಮಾಡ್ತಾರೆ. ಆದರೆ ಈ ಫಿಲ್ಮಲ್ಲಿ ಕತೆ ಅನ್ನೋದೇ ಇಲ್ಲ. ಆದರೂ ನಿಮಗೋಸ್ಕರ ಅದು ಏನೋ ನಾನು ನೋಡಿ ನನ್ನದೇ ಏನೋ ಒಂದು ಅರ್ಥ ಮಾಡಿಕೊಂಡು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ನಿಮ್ಗೆ ಅದೆಷ್ಟು ಅರ್ಥ ಆಗೋದು ನನಗೂ ಗೊತ್ತಿಲ್ಲ, ಆದರೆ ಪ್ಲೀಸ್ ದಯವಿಟ್ಟು ನೋಡಿ. ಜಲ್ದಿ ಬೋಲ್, ಕಲ್ ಸುಬೆ ಪನ್ವೇಲ್ ನಿಕಲ್ನಾ ಹೈ. ನೋಡಿ, ಮೂವಿ ಹಿಂಗೆ ಶುರು ಆಗುತ್ತೆ. 100 ವರ್ಷ ತುಂಬ್ತಿರೋ ಒಂದು ರಸಿಕ ರಾಜ ಅವನೊಂದು 100th ಬರ್ಡೇಗೆ ಒಂದು ದೊಡ್ಡ ಅನೌನ್ಸ್ಮೆಂಟ್ ಮಾಡಬೇಕಂತ ಡಿಸೈಡ್ ಮಾಡ್ತಾನೆ. ಅದು ಎಲ್ಲಿ? ಭೂಮಿ ಮೇಲಲ್ಲ, ಒಂದು ದೊಡ್ಡ ಶಿಪ್ಪಲ್ಲಿ. ಈ ಮುದುಕಂದು ನೆಟ್ವರ್ತ್ 69 ಮಿಲಿಯನ್ ಪೌಂಡ್ಸ್. ಆದರೂ ನೋಡಿ, ಇಷ್ಟು ದುಡ್ಡು ಇಟ್ಕೊಂಡು ಒಂದು ಒಳ್ಳೆ ಬಟ್ಟೆ ತೊಗೊಳಕ್ಕೂ ಆಗಲ್ವ ಇವನಿಗೆ? ನೀವೇ ನೋಡಿ, ಯಾವುದೋ ಕೊರಿಯನ್ ಮೂವಿಲಿ ಒಂದು ಕಬಾಡಿ ವಾಲ ಥರ ಕಾಣಿಸ್ತಾನೆ. ಸೊ ಈ ದೊಡ್ಡ ಕ್ರೂಸ್ ಶಿಪ್ಪಲ್ಲಿ ಬರ್ಡೇ ಪಾರ್ಟಿ ಶುರು ಆಗುತ್ತೆ. ಅವನೊಂದು ಮಗ ಕೂಡ ಬಂದಿದ್ದಾರೆ, ಅವನೇ ಫರ್ದೀನ್ ಖಾನ್. ಆದರೆ ಇಲ್ಲಿ ಟ್ವಿಸ್ಟ್ ಏನಂದರೆ ಅವನು ಸೆಕೆಂಡ್ ಹೆಂಡತಿ ಮಗ. ಇಲ್ಲಿ ನಾನೊಂದು ಅನೌನ್ಸ್ಮೆಂಟ್ ಅನ್ನಲ್ಲ, ಅದು ಏನಂದರೆ ಈ ರಂಜಿತ್, ಅದೇ ನಮ್ಮ ರಸಿಕ ರಾಜ, ಅವನೊಂದು ಅನೌನ್ಸ್ಮೆಂಟ್ ಮಾಡ್ತಾನೆ. ಅವನ ಕಂಪ್ಲೀಟ್ ವೆಲ್ತ್ ಅವನದು ಫಸ್ಟ್ ವೈಫ್ ಮಗನಿಗೆ ಹೋಗುತ್ತೆ. ಇಲ್ಲಿ ಇನ್ನೊಂದು ಟ್ವಿಸ್ಟು, ಈ ಮಗ ಯಾರು ಅಂತ ಯಾರಿಗೂ ಗೊತ್ತಿಲ್ಲ, ನಮ್ಮ ರಂಜಿತ್ಗೂ ಗೊತ್ತಿಲ್ಲ. ಆದರೆ ಅವನಿಗೆ ಒಂದು ವಿಷಯ ಗೊತ್ತು, ಅವನ ಹೆಸರು ಜಾಲಿ ಅಂತ. ಸೊ ನಮ್ಮ ರಸಿಕ ರಾಜ ಈ ದೊಡ್ಡ ಅನೌನ್ಸ್ಮೆಂಟ್ ಮಾಡಿ ತೀರ್ಕೊಂಡ್ಬಿಡ್ತಾನೆ. ಇಲ್ಲಿಂದ ಈ ಮೂವಿ ರೋಲರ್ ಕೋಸ್ಟರ್ ರೈಡ್ ಶುರು ಆಗುತ್ತೆ. चले एक काम कर, 200 रुपए दे और 50 रुपए काट ओवर एक्टिंग के वजह। ಎಂಟ್ರಿ ಜಾಲಿ ನಂಬರ್ 1 ರಿತೇಶ್ ದೇಶ್ಮುಖ್, ನಾನೇ ಇವ್ರ ಮಗ ಅಂತ ಬರ್ತಾನೆ. ಜಾಲಿ ನಂಬರ್ 2 ಅಭಿಷೇಕ್ ಬಚ್ಚನ್ ವಿತ್ ಹಿಸ್ ಗರ್ಲ್ ಫ್ರೆಂಡ್, ಇವನಲ್ಲ ನಾನೇ ಒರಿಜಿನಲ್ ಮಗ ಅಂತ ಅವನು ಬರ್ತಾನೆ. ಜಾಲಿ ನಂಬರ್ 3 ಯಾರು ಅಂದ್ಕೊಂಡಿದ್ದೀರಾ? ನಮ್ಮ ಕೆನಡಾ ಕುಮಾರ್, ಬಯೋಪಿಕ್ ಕುಮಾರ್, ನಮ್ಮ ಅಕ್ಕಿ ಕುಮಾರ್, ISI ಬ್ರ್ಯಾಂಡೆಡ್ ಮಾರ್ಕ್ ನಾನೇ ಒರಿಜಿನಲ್ ಮಗ ಅಂತ ಅವನು ಬರ್ತಾನೆ. ಆದರೆ ಇದನ್ನ ಪ್ರೂವ್ ಮಾಡೋದಕ್ಕೆ ಯಾರ ಹತ್ರನೂ ಏನೂ ಎವಿಡೆನ್ಸ್ ಇಲ್ಲ, ಅವ್ರ ಹತ್ರನೂ ಎವಿಡೆನ್ಸ್ ಇಲ್ಲ. ಆದರೆ ಈ ಕ್ರೂಸ್ ಶಿಪ್ಗೆ ಹೆಂಗೆ ಎಂಟ್ರಿ ತೊಗೊಂಡ್ರು? ಹೋಗಲಿ, ಕಾಮನ್ ಸೆನ್ಸ್ ಅವ್ರಿಗಂತೂ ಇಲ್ಲ. ನಮ್ಮದು ಸೈಡಲ್ಲಿ ಇಟ್ಬಿಟ್ಟು ದಯವಿಟ್ಟು ಈ ಮೂವಿನ ಮುಂದುವರ್ಸೋಣ. ಸೊ ಈ ಮೂವಿ ಒಂದು ಕ್ರೈಮ್ ಥ್ರಿಲ್ಲರ್ ಅಂತ ನಾನು ಎಲ್ಲೋ ಕೇಳಿದ್ದೆ. ಮೂವಿ ನೋಡೋಕ್ಕೆ ಶುರು ಮಾಡಿದಾಗ ನಾನೇನೋ ರಂಜಿತದ ಮರ್ಡರ್ ಮಿಸ್ಟ್ರಿ ಏನೋ ಸಾಲ್ವ್ ಮಾಡ್ತಾರೋ ಏನೋ ಅಂತ ಅಂದ್ಕೊಂಡು ನೋಡೋಕ್ಕೆ ಶುರು ಮಾಡಿದೆ. ಆದರೆ ಇಲ್ಲಿ ಮರ್ಡರ್ ಮಿಸ್ಟ್ರಿ ಆಗಿರೋದು ಯಾರ್ದು ಅಂದ್ಕೊತೀರಾ? ರಂಜಿತ್ ಡಾಕ್ಟರ್ದು. ಅದು ಏನಕ್ಕೆ? ಅವನು ಎಲ್ಲಿ ಮಗಂದು DNA ಟೆಸ್ಟ್ ಮಾಡಿಬಿಟ್ಟು ಪ್ರೂವ್ ಮಾಡಿಬಿಡ್ತಾನೆ ಅಂತ ಅವನದು ಮರ್ಡರ್ ಮಾಡ್ತಾರೆ. ಅದು ಯಾರು ಮಾಡ್ತಾರೆ? ಹೋಗಲಿ, ಲಾಜಿಕ್ನ ಸೈಡಲ್ಲಿ ಇಟ್ಬಿಟ್ಟು ಈ ಮೂವಿ ನೋಡೋಣ ಅಂದ್ಕೊಂಡ್ರೆ ಈ ಮೂವಿಯಲ್ಲಿ ಏನು ನಡೀತಿದೆ ಅನ್ನೋದೇ ಗೊತ್ತಾಗಲ್ಲ. ಜೈಲಿಂದ ಯಾರೋ ಒಳಗೆ ಬರ್ತಿದ್ದಾರೆ, ಜೈಲಿಂದ ಯಾರೋ ಹೊರಗೆ ಹೋಗ್ತಿದ್ದಾರೆ, ಇವು ನೋಡ್ತಿದ್ದಾನೆ, ಅವ್ನು ನೋಡ್ತಾ ಇದ್ದಾನೆ. ಅಭಿಷೇಕ್ ಬಚ್ಚನ್ ಯಾರನ್ನೋ ಕೊಳ್ತಿದ್ದಾನೆ, ಇಲ್ಲಿ ಫರ್ದೀನ್ ಖಾನ್ ಯಾರನ್ನೋ ಕೊಳ್ತಿದ್ದಾನೆ, ಯಾರೋ ಆ್ಯಕ್ಟ್ರೆಸ್ ಎಲ್ಲ ತುಂಬಿದ್ದಾರೆ. ನನಗೆ ಆ ಹೆಸರುಗಳು ಮರ್ತೋಗಿದೆ, ಸ್ವಲ್ಪ ಜನ ಬದುಕಿದಾರೋ ಇಲ್ವೋ ಅಂತಲೂ ಗೊತ್ತಿದ್ದಿಲ್ಲ. ಇಂಥವ್ರನ್ನೆಲ್ಲ ಹಾಕ್ಕೊಂಡು ನೀವೇನೋ ಒಂದು ಮಾಡ್ಕೊಳ್ಳಿ, ನಾನು ಕ್ಯಾಮ್ರಾ ಆನ್ ಇಟ್ಕೊಂಡಿರ್ತೀನಿ ಅಂತ ಹೇಳಿಬಿಟ್ಟು ಈ ಮೂವಿ ಮಾಡ್ದಂಗೆ ಇದೆ. ಹೋಗಲಿ, ಮೂವಿಯಲ್ಲಂತೂ ಲಾಜಿಕ್ಕೂ ಇಲ್ಲ, ಕತೆನೂ ಇಲ್ಲ. ಹೋಗಲಿ, ನಮ್ಮ ಅಕ್ಕಿ ಇದ್ದಾನಲ್ಲ, ಒಂದು ಒಳ್ಳೆ ಫೈಟ್ ಸೀನ್ ಇರುತ್ತೆ ಅಂದ್ಕೊಂಡೆ.
ಅವನು ನೋಡಿದ್ರೆ ಕೋತಿಗಳ ಜೊತೆ ಗಿಣಿಗಳ ಜೊತೆ ಹೊಡ್ಸ್ಕೊಂಡು ಬಿದ್ದಿರ್ತಾನೆ. ಅಷ್ಟರಲ್ಲಿ ಕಾಪ್ಸ್ ಬರ್ತಾರೆ. ಯಾರು ಅಂದ್ಕೊಂಡಿದ್ದೀರಾ? ನಮ್ಮ ಜಾಕಿ ಶ್ರಾಫ್ ಹಾಗೂ ಸಂಜಯ್ ಬಾಬಾ. ಒಂದು ಕಾಲದಲ್ಲಿ ರಂಗೀಲಾದಲ್ಲಿ ಅವನ ಶರ್ಟ್ ಬಿಚ್ಕೊಂಡು ಆ ಬೀಚಲ್ಲಿ ಓಡ್ತಾ ಇದ್ರೆ ನಮಗೆಲ್ಲ ಕ್ರಶ್ ಆಗಿತ್ತಲ್ವ? ಅದೇ ಥರ ಇದೇ ಏಜಲ್ಲೂ ಅವನು ಹಂಗೆ ಓಡಾಡ್ತಾ ಇದ್ರೆ ನೋಡೋಕ್ಕಾಗತ್ತೆ? ನೀವೇ ಹೇಳಿ. टेंशन नहीं लेने का अपू ने ना LHS = RHS ಅನ್ನಂಗೆ ಆಯ್ತು ಇಲ್ಲಿ. साला ये दुख का खत्म नहीं होता बे. ಹೋಗಲಿ, ಈ ಲಾಜಿಕ್ಲೆಸ್ ಫಿಲಿಮಲ್ಲಿ ಒಂದೇನೋ ಕಾಮಿಡಿ ಇದೆ ಅಂದ್ಕೊಂಡು ಒಂಚೂರು ನಕ್ಕು ಬಿಡೋಣ. ಆಮೇಲೆ ಹೋಗ್ಲಿ ನಮ್ಮ ನಾಣ ಬರ್ತಾನೆ. ಮೇರಾ ನಾಣ ಆಯೇಗಾ, ಮೇರಾ ನಾಣ ಆಯೇಗಾ ಅಂತ ಕಾಯ್ತಾ ಕೂತ್ಕೊಂಡೆ. ನಾಣ ಬಂದ ಕೂಡ. ಬಟ್ ಯಾವ ಬ್ರಿಟಿಷ್ ಪೊಲೀಸ್ ಆಫೀಸರ್ ಭಗವಾ ಹಾಕ್ಕೊಂಡು ವಿಭೂತಿ ಹಾಕ್ಕೊಂಡು ಧೋತಿ ಹಾಕ್ಕೊಂಡು ಬರ್ತಾನೆ? ನೀವೇ ಹೇಳಿ. ನಮ್ಮ ಇಂಡಿಯಾ ಪೊಲೀಸ್ ಆಫೀಸರ್ ಕೂಡ ಆ ಥರ ಬರಲ್ಲ. ನನಗೆ ಗೊತ್ತಿರೋಂಗೆ ಯಾವುದೋ ಬಾಬಾ ಅವರು ಈ ಥರ ಡ್ರೆಸ್ ಹಾಕೊಬೋದೇನೋ. ಸಾಜಿದ್, ಏನು ತಲೆಯಲ್ಲಿ ಹಿಡ್ಕೊಂಡು ನೀವು ಈ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ರಿ? ಹೋಗಲಿ, ಇದನ್ನೆಲ್ಲ ಒಂದು ಸೈಡಿಗೆ ಇಟ್ಬಿಡೋಣ. ಯಾವ ಪೊಲೀಸ್ ಆಫೀಸರ್ ಕ್ರೈಮ್ ಸೀನಲ್ಲಿ ಬಂದ್ಬಿಟ್ಟು ಡ್ಯಾನ್ಸು ಸಿಂಗಿಂಗ್ ಎಲ್ಲ ಮಾಡ್ತಾರೆ? ನೀವೇ ಹೇಳಿ. ಸೊ ಹೀಗೆ ಸಾಂಗ್ ಮುಗಿತಾ ನಾನಾ ಪಾಟೇಕರ್ಗೆ ಅಭಿಷೇಕ್ ಬಚ್ಚನ್ ಮತ್ತು ಫರ್ದೀನ್ ಖಾನ್ ಕಿಲ್ಲರ್ಸ್ ಅಂತ ಗೊತ್ತಾಗತ್ತೆ. ಹೇಗೆ ಗೊತ್ತಾಗತ್ತೆ ಕೇಳಬೇಡಿ. ಅದು ಮೋಸ್ಟ್ಲಿ ಡೈರೆಕ್ಟರ್ ಕೂಡ ಗೊತ್ತಿರಲ್ಲ, ಬರೀ ನಾನಾ ಪಾಟೇಕರ್ ಮಾತ್ರ ಗೊತ್ತಿರುತ್ತೆ. ಹೀಗೆ ನಾವು ಫೈನಲಿ ಈ ಮೂವಿಯೇನೋ ಮುಗೀತು ಅಂತ ಅನ್ಕೊತಿದ್ದು, ಇನ್ನೂ ಮುಗ್ದಿಲ್ಲ. ಇನ್ನೂ ಕ್ರಿಂಜಿ ಮಾಡಬೇಕು ಅಂತ ನಮ್ಮ ಡೈರೆಕ್ಟರ್ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಸೊ ಇದನ್ನು ಹಿಂಗೆ ಎಳಿತಾ ಹೋಗ್ತಾರೆ. कैसा लगा मेरा मजाक? ಮೋಸ್ಟ್ಲಿ ಡೈರೆಕ್ಟರ್ ನೈಟ್ ವೆಲ್ಕಮ್ ಮೂವಿ ನೋಡ್ಕೊಂಡು ಮಲ್ಕೊಂಡ್ರೆ ಅನಿಸುತ್ತೆ. ವೆಲ್ಕಮ್ದು ಕ್ಲೈಮ್ಯಾಕ್ಸ್ ಇದೆಯಲ್ಲ, ಅದೇ ಒಂದು ಪಿಲ್ಲರ್ ಮೇಲೆ ಮನೆ ಇರುತ್ತೆ, ಎಲ್ಲ ಕ್ಯಾರೆಕ್ಟರ್ಗಳು ಹೀಗೆ ಅಲ್ಲಾಡ್ತಾ ಇರ್ತಾರೆ. ಸೇಮ್ ಅಥವಾ ಸಿಮಿಲರ್ ಆಗಿ ಈ ಮೂವಿಯಲ್ಲಿ ಏನಿದ್ರೂ ಅದೇ ಕ್ಯಾರೆಕ್ಟರ್ಗಳಲ್ಲ, ಅದೇ ಆರ್ಟಿಸ್ಟ್ಗಳು. ಸೊ ಅದನ್ನೇ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ, ಬಂದು ಹಂಗೆ ಮಾಡಿಬಿಟ್ಟು ಹೋಗ್ತಾರೆ ಅಂತ ಏನೋ ಇರ್ಬೋದೇನೋ. ಹಾಗೆ ಒಂದು ಸೀನು ಮಾಡಿದ್ದಾರೆ ಅಂತ ನಾನು ಅನ್ಕೊತೀನಿ. ಪ್ಯಾರಿ ಸಮझ गई. ಸೊ ಬೇಸಿಕ್ಲಿ ಒಂದು ದೊಡ್ಡ ರೂಮಲ್ಲಿ ದೊಡ್ಡ ಫ್ಯಾನ್ಸ್ ಇರುತ್ತೆ. ಯಾಕಿರುತ್ತೆ ಯಾರಿಗೂ ಗೊತ್ತಿಲ್ಲ. ನಾನಂತೂ ಶಿಪ್ಪಲ್ಲಿ ಯಾವತ್ತೂ ಆ ಥರ ಫ್ಯಾನ್ಸ್ ನೋಡಿಲ್ಲ. ಆಮೇಲೆ ಈ ಕ್ಯಾರೆಕ್ಟರ್ಗಳೆಲ್ಲ ಆ ರೂಮಿಗೆ ಬರ್ತಾರೆ. ಫರ್ದೀನ್ ಖಾನ್ ಫ್ಯಾನ್ ಸ್ವಿಚ್ ಆನ್ ಮಾಡ್ತಾನೆ. ಅವನ ಜೀನಿಯಸ್ ಮೈಂಡ್ ಏನು ಅನ್ಕೊತಾನೆ ಅಂದರೆ, ಈ ಫ್ಯಾನ್ ಇವ್ರನ್ನೆಲ್ಲ ಸಕ್ ಮಾಡಿಬಿಡುತ್ತೆ, ಅವರೆಲ್ಲ ಸತ್ತೋಗ್ತಾರೆ ಅಂತ. ಈ ಸೀನ್ ಎಲ್ಲೋ ನೋಡಿದ್ದೀನಲ್ಲ. ಹಾಂ, ಈ ಫ್ಯಾನ್ ಆನ್ ಮಾಡಿಬಿಟ್ಟು ಎಲ್ಲರೂ ಹಾರಾಡ್ತಾ ಇರ್ತಾರೆ. ಅಲ್ಲಿಗೊಂದು ಟ್ವಿಸ್ಟು. ಬಾಬಿ ಡಿಯೋಲ್ ಬರ್ತಾನೆ, ಬಂದು ಫ್ಯಾನ್ ಸ್ವಿಚ್ ಆಫ್ ಮಾಡ್ತಾನೆ. ವಾಟ್ ಅ ಒರಿಜಿನಲ್ ಥಾಟ್. ಮತ್ತೆ ಇನ್ನೊಂದು ಟ್ವಿಸ್ಟು. ನಾನೇ ಒರಿಜಿನಲ್ ಜಾಲಿ, ನನಗೆ ಈ ಆಸ್ತಿ ಎಲ್ಲ ಬೇಡ, ನೀವೇ ಹಂಚ್ಕೊಂಬಿಡಿ ಅಂತ ಹೇಳಿ ಹೋಗ್ಬಿಡ್ತಾನೆ. ಇದಕ್ಕೆ ಅಷ್ಟು ದೂರದಿಂದ ಇಲ್ಲಿ ಬರಬೇಕಿತ್ತ? ನಮ್ಮ ಅಂಬಾನಿಯವ್ರು ಹೇಗೂ ಜಿಯೋ ಫ್ರೀ ಮಾಡಿದ್ದಾರೆ, ಒಂದು ವಿಡಿಯೋ ಕಾಲ್ ಮಾಡಿ ಹೇಳಿಬಿಟ್ಟಿದ್ರೆ ಆಗ್ತಾಯಿದ್ದಿಲ್ವಾ? ಸೊ ಈ ಮೂವಿ ರೈಟರ್ ಹಾಗೂ ಪ್ರೊಡ್ಯೂಸರ್ ಸಾಜಿದ್. ಹೇಗಿದ್ರು ನನ್ನ ದುಡ್ಡು, ನನ್ನ ಕತೆ, ನನ್ನ ಸಿನಿಮಾ, ನಾನು ಹೇಗಾದರೂ ಮಾಡ್ಕೊತೀನಿ, ನಿಮಗೇನು ಅಂತ ಅಂದ್ಕೊಂಡಿರ್ಬೋದೇನೋ. ಆದರೆ ಬ್ರೈನ್ ಫ್ರೈ ಆಗ್ತಿರೋದು ನಮ್ಮದೇ. ಸಾಜಿದ್, ನಮಗೇನಾದರೂ ಆದರೆ ಯಾರು ನೋಡ್ಕೊತಾರೆ ಹೇಳಿ? ಸೊ ಈ ಮೂವಿ ಟ್ರೈಲರ್ ಲಾಂಚಲ್ಲಿ ಸಾಜಿದ್ ಒಂದು ಮಾತು ಹೇಳಿದ್ರು, ಈ ಮೂವಿಗೆ ಮಲ್ಟಿಪಲ್ ಕ್ಲೈಮ್ಯಾಕ್ಸಸ್ ಇದೆ ಅಂತ, ಆ್ಯಂಡ್ ಒಂದೊಂದು ಥಿಯೇಟ್ರಲ್ಲೂ ಒಂದೊಂದು ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿದರು. ಟ್ರಸ್ಟ್ ಮೀ, ಎಷ್ಟೇ ಕ್ಲೈಮ್ಯಾಕ್ಸ್ ಇದ್ರೂ ಈ ಮೂವಿ ಕ್ಲೈಮ್ಯಾಕ್ಸ್ ಅಷ್ಟೇ ಕ್ರಿಂಜಿಯಾಗಿರುತ್ತೆ. ಸೊ ಕಮಿಂಗ್ ಟು ಡೈಲಾಗ್ಸ್, ದಿಸ್ ಇಸ್ ಕೋಇನ್ಸಿಡೆಂಟ್ಲಿ ರಿಟನ್ ಬೈ ಸಾಜಿದ್. ಆ್ಯಂಡ್ ಟ್ರಸ್ಟ್ ಮೀ, ದಿಸ್ ಇಸ್ ದ ಸೆಕೆಂಡ್ ವರ್ಸ್ಟ್ ಡೈಲಾಗ್ ಕಮಿಂಗ್ ಫ್ರಮ್ ಬಾಲಿವುಡ್ ಸಿನಿಮಾ. And the first still remains, कपड़ा तेरे बाप का, तेल तेरे बाप का, आग भी तेरे बाप की और जलेगी भी तेरे बाप की. ಸೊ ಕಮಿಂಗ್ ಟು ಸಾಂಗ್ಸ್ ಎಲ್ಲ ತುಂಬ ಕಲರ್ಫುಲ್ ಆಗಿದೆ. ಹೀರೋಯಿನ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಾರೆ, ಕಾಸ್ಟ್ಯೂಮ್ಸ್ ಚೆನ್ನಾಗಿದೆ, ತುಂಬ ಕಲರ್ಫುಲ್ ಆಗಿದೆ. ಆ್ಯಂಡ್ ಸಾಂಗ್ಸ್ ಐ ಆಮ್ ನಾಟ್ ಏಬಲ್ ಟು ರಿಕಾಲ್. Coming to director, the director of this film is Tarun Mansukani, who directed the film Dostana 2008, remember? And he chooses to come back with Houseful 5.
So, coming to actors did their job of cringe. Acting. And about heroines, they look confused. ಡಂಬಾಗಿ ಕಾಣಿಸ್ಬೇಕು ಅಥವಾ ಸೆಕ್ಸಿಯಾಗಿ ಕಾಣಿಸ್ಬೇಕು ಮೋಸ್ಟ್ಲಿ ಡೈರೆಕ್ಟರ್ ಎಕ್ಸ್ಪ್ಲೇನ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ. ಆ್ಯಂಡ್ ಕಮಿಂಗ್ ಟು ಲೊಕೇಶನ್ಸ್, ಇಟ್ ವಾಸ್ ಆಲ್ ಶಾರ್ಟ್ ಇನ್ ಅ ಶಿಪ್, ಸೊ ಅದ್ರ ಬಗ್ಗೆ ಮಾತಾಡೋದು ಏನೋ ನೆಸೆಸಿಟಿ ಇಲ್ಲ. ಟು ಕನ್ಕ್ಲೂಡ್, ದಿಸ್ ಇಸ್ ಅ ಥ್ರಿಲ್ಲರ್ ಫಿಲ್ಮ್ ವಿತ್ ನೋ ಥ್ರಿಲ್, ಆ್ಯಕ್ಷನ್ ವಿತ್ ನೋ ಫೈಟ್ಸ್, ಕಾಮಿಡಿ ವಿತ್ ಝೀರೋ ಫನ್. And this is all about film audience nil. Houseful 5. This is Ashvi Rao signing off from Honestly Speaking. Till next time, subscribe, like, share and press the bell button for more updates.